ಧರ್ಮಸ್ಥಳದಲ್ಲಿ ಬಿಜೆಪಿಯಿಂದ ಬೃಹತ್ ಸಮಾವೇಶ ನಡೀತಾ ಇದೆ. ಧರ್ಮಸ್ಥಳ ದೇವಾಲಯ ಮಹಾದ್ವಾರದಿಂದ ಪಾದಯಾತ್ರೆ ಕೂಡ ಆರಂಭ ಆಗಿದೆ. ಪಾದಯಾತ್ರೆಯಲ್ಲಿ ವಿಜೇಂದ್ರ, ಆರ್ ಅಶೋಕ್, ಸುನಿಲ್ ಕುಮಾರ್, ವಿಶ್ವೇಶ್ವರ ಹೆಗಡೆ ಕಾಗೇರಿ, ಬಿಜೆಪಿಯ ಹಲವು ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ. ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರು ವೇದಿಕೆಗೆ ಆಗಮಿಸಿದ್ದಾರೆ. ನೀವು ಗಮನಿಸ್ತಾ ಇದ್ದೀರಾ, ಇದು ಪಾದಯಾತ್ರೆಯ ಸಂದರ್ಭದ ದೃಶ್ಯಗಳು. ಮಹಾದ್ವಾರದಿಂದ, ಧರ್ಮಸ್ಥಳ ದೇವಾಲಯದ ಮಹಾದ್ವಾರದಿಂದ ಆರಂಭವಾದಂತಹ ಪಾದಯಾತ್ರೆ ಇದು. ಅನಂತರದಲ್ಲಿ ಸಮಾವೇಶ ಕೂಡ ನಡೆಯುತ್ತೆ. ಪಾದಯಾತ್ರೆಯಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ವಿಜೇಂದ್ರ, ಆರ್ ಅಶೋಕ್, ಸುನಿಲ್ ಕುಮಾರ್, ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಬಿಜೆಪಿಯ ನಾಯಕರು, ಹಾಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರ ಪಡೆ ಕೂಡ ಸೇರಿದೆ. ಪ್ರಮುಖ ನಾಯಕರುಗಳು ಕೂಡ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಾವಿರಾರು ಕಾರ್ಯಕರ್ತರು ಬಂದಿದ್ದಾರೆ. ಇದಾಗಲೇ ಬಿಜೆಪಿ ನಾಯಕರು ವೇದಿಕೆಗೆ ಆಗಮಿಸಿದ್ದಾರೆ. ವಿಜೇಂದ್ರ ಸೇರಿದಂತೆ ಬಿಜೆಪಿಯ ಹಿರಿಯ ನಾಯಕರುಗಳು ಕೂಡ ಇದ್ದಾರೆ. ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರವೇ ನಡೆದು ಹೋಗಿದೆ. ಸೊ ಇದ್ರ ಪರವಾಗಿ ನಾವೆಲ್ಲರೂ ನಿಲ್ಲಬೇಕು ಅಂತ ಈ ಹಿಂದೆಯೂ ಕೂಡ ರ್ಯಾಲಿ ಹೋಗಿರೋದನ್ನ ನಾವು ಗಮನಿಸಿದ್ವಿ. ಧರ್ಮಸ್ಥಳದವರೆಗೂ ಕೂಡ, ಬೆಂಗಳೂರಿನಿಂದ ಧರ್ಮಸ್ಥಳದವರೆಗೂ ಕೂಡ ರ್ಯಾಲಿ ಹೊರಟಿದ್ರು. ಇದೀಗ ಬೃಹತ್ ಸಮಾವೇಶವನ್ನ ಕೈಗೊಂಡಿದ್ದಾರೆ. ಮಹಾದ್ವಾರದಿಂದ ಆರಂಭವಾದಂಥ ಪಾದಯಾತ್ರೆ ಇದೀಗ ಸಮಾವೇಶ ನಡೀತಾ ಇದೆ. ಬಿಜೆಪಿ ನಾಯಕರು ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸ್ತಾ ಇದ್ದಾರೆ. ಷಡ್ಯಂತ್ರ ನಡೀತಾ ಇರೋದರ ತನಿಖೆಯನ್ನ ಎನ್ಐಎಗೆ ಕೊಡಿ ಅಂತಾನೂ ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೆ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಹೋರಾಟಕ್ಕೆ ವ್ಯಂಗ್ಯ ಮಾಡಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಧರ್ಮಸ್ಥಳ ಚಲೋ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಆರೋಪ ಪ್ರಕರಣ ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇಷ್ಟು ದಿನ ಧರ್ಮಸ್ಥಳದ ವಿರುದ್ಧ ಪಿತೂರಿ ಷಡ್ಯಂತ್ರ ಅಂತಿದ್ದ ಬಿಜೆಪಿ ಈಗ ಬೃಹತ್ ಹೋರಾಟಕ್ಕೆ ಧುಮುಕಿದೆ. ಧರ್ಮಸ್ಥಳ ಚಲೋದ ಮೂಲಕ ಬೃಹತ್ ಸಮಾವೇಶ ನಡೆಸುತ್ತಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಖಂಡಿಸಿ ಬಿಜೆಪಿ ಹೋರಾಟ. ಎನ್ಐಎ ತನಿಖೆಗೆ ಆಗ್ರಹಿಸಿ ಬಿಜೆಪಿಯಿಂದ ಧರ್ಮಸ್ಥಳ ಚಲೋ. ಬಿಜೆಪಿ ನಾಯಕರು ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿದ್ದಾರೆ. ದೇವಸ್ಥಾನಕ್ಕೆ ಭೇಟಿ ನೀಡುವ ಮುನ್ನ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದಾರೆ. ಬಳಿಕ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರು ಒಗ್ಗಟ್ಟು ತೋರಿದ್ದಾರೆ. ಇದೇ ವೇಳೆ ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಕೇರಳ, ತಮಿಳುನಾಡು ಸೇರಿ 4-5 ರಾಜ್ಯಗಳಲ್ಲಿ ಪಿತೂರಿ ನಡೆದಿದೆ ಎಂದು ಆರೋಪಿಸಿರೋ ಬಿಜೆಪಿ ಎನ್ಐಎ ತನಿಖೆಗೆ ಒತ್ತಾಯಿಸಿದೆ. ಇದರ ವ್ಯಾಪ್ತಿ ಏನಿದೆ ಅದು ಕರ್ನಾಟಕವನ್ನು ಬಿಟ್ಟು ಆಚೆ ಹೊರಟೋಗಿದೆ. ತಮಿಳುನಾಡಿಗೆ ಹೋಗಿದೆ, ಕೇರಳಗೆ ಹೋಗಿದೆ, ಡೆಲ್ಲಿಗೆ ಹೋಗಿದೆ, ಪಾಕಿಸ್ತಾನಕ್ಕೆ ಹೋಗಿದೆ. ಈ ಜಾಲ ಇದೆಯಲ್ಲ, ಈ ಜಾಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದ್ಬಿಟ್ಟಿದೆ. ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಂದಿರೋದ್ರಿಂದ ಈ ತನಿಖೆ ರಾಷ್ಟ್ರೀಯ ತನಿಖಾ ದಳದಿಂದ ಆಗಬೇಕು ಅನ್ನೋದಕ್ಕೆ ನಮ್ಮ ಹೋರಾಟ. SIT ತನಿಖೆ ಆಗಲಿ, ಸತ್ಯಾಸತ್ಯತೆಗಳು ಹೊರಗೆ ಬರಲಿ. ಜನರಲ್ಲಿ, ಭಕ್ತರಲ್ಲಿ ಏನೋ ಗೊಂದಲ ನಿರ್ಮಾಣ ಆಗಿತ್ತು ಕೆಲವು ದಿನಗಳಿಂದ ಅಪಪ್ರಚಾರದಿಂದ. ಅವೆಲ್ಲವೂ ಕೂಡ ನಿವಾರಣೆ ಆಗಬೇಕು ಅಂತೇಳಿ ನಾವು ಕೂಡ ಬಹಳ ಆಶಾಭಾವನೆಯಿಂದ ನಾವೆಲ್ಲರೂ ಕೂಡ ಕಾಯ್ತಾ ಇದ್ವಿ. ಸತ್ಯಾಂಶಗಳು ಹೊರಗಡೆ ಬರಬೇಕಾಗಿದೆ. ಸತ್ಯಾಂಶ ಬರಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಕಳಂಕ ಹಚ್ಚೋದನ್ನು ನಿಲ್ಲಿಸಬೇಕಂತಂದ್ರೆ ಸತ್ಯ ಹೊರಗಡೆ ಬರಲೇಬೇಕು. ಆ ಕಾರಣದಿಂದಾಗಿ ನಾವು ಕೇಳ್ತಾ ಇರೋದು. ಧರ್ಮಸ್ಥಳ ತಾಲೂಕು ಅಥವಾ ಮಂಗಳೂರಿಗೆ ಮಾತ್ರ ಸೀಮಿತ ಅಲ್ಲ. ಇದರ ಪಿತೂರಿಯನ್ನ 3-4 ರಾಜ್ಯಗಳಲ್ಲಿ ಮಾಡಿರುವಂತವರು. ಇಷ್ಟೇ ಅಲ್ಲ, ಧರ್ಮಸ್ಥಳ ಚಲೋ ರಾಜಕೀಯ ಸಮಾವೇಶವಲ್ಲ, ಧರ್ಮದ ಅಳಿವು ಉಳಿವಿನ ಹೋರಾಟ ಅಂತ ಬಿಜೆಪಿ ನಾಯಕರು ಕರೆ ಕೊಟ್ಟಿದ್ದಾರೆ. ನೀವು ಸರ್ಕಾರ ಇದ್ಕೊಂಡು ಈ ಷಡ್ಯಂತ್ರವನ್ನು ಸರಿಯಾದ ರೀತಿಯಲ್ಲಿ ತಡೆಯುವಂಥ ಕೆಲಸ ಮಾಡಲಿಲ್ಲ ಅಂತೇಳಿ ಎಲ್ಲದರಲ್ಲೂ ರಾಜಕೀಯವನ್ನು ಅವರು ಅಯೋಧ್ಯೆ ನೋಡಿದಾಗೂ ರಾಜಕೀಯ ಅಂತಲೇ ಹೇಳಿದ್ರು. ಇವತ್ತು ಧರ್ಮಸ್ಥಳದಲ್ಲಿ ನಡೀತಕ್ಕಂಥದ್ದು ಯಾವ ಚುನಾವಣೆ ಐತಿ? ಇವಾಗ ಇನ್ನೂ 2.5 ವರ್ಷದ ಚುನಾವಣೆಯಲ್ಲಿ ಜನ ಕೂಡ ಇದು ಎಲ್ಲ 15 ದಿನಕ್ಕೆ ಮರ್ತೋಗುವಂಥ ಇದ್ರದ್ದು. ಇವತ್ತು ಅವ್ರಿಗೆ ಏನಾಗಿದೆ ಅಂತಂದರೆ ತಿರುಗುಬಾಣ ಆಗಿದೆ ಅವ್ರಿಗೆ. ಇದು ಅಳಿವು ಉಳಿವಿನ ಹೋರಾಟ. ಅವತ್ತು ಗಜನಿ ಗೋರಿ ನೇರವಾಗಿ ಕಾಣ್ತಾ ಇದ್ರು. ಬಾಬರು, ಔರಂಗಜೇಬು, ಟಿಪ್ಪು ಸುಲ್ತಾನು ನೇರವಾಗಿ ಕಾಣ್ತಾ ಇದ್ರು. ಈಗ ನೇರವಾಗಿ ಕಾಣಲ್ಲ, ಬೇರೆ ಬೇರೆ ರೂಪದಲ್ಲಿ ಅದೇ ರೀತಿಯ ಮಾನಸಿಕತೆಯನ್ನು ಇಟ್ಕೊಂಡಿರ್ತಕ್ಕಂಥ ಜನ ಆಕ್ರಮಣ ಮಾಡ್ತಾ ಇದ್ದಾರೆ. ಇದು ರಾಜಕೀಯದ ಹೋರಾಟ ಅಲ್ಲ, ಧರ್ಮದ ಹೋರಾಟ. ಹಿಂದೂ ಧರ್ಮನ ನಶಿಸೋಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಕೆಲವರು ಹುನ್ನಾರಕ್ಕೆ ಧರ್ಮನ ಉಳಿಸ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇರತಕ್ಕಂಥ ಒಂದು ಹೋರಾಟ ಇದು. ಬಿಜೆಪಿ ಮಾಡ್ತಿರೋ ಈ ಸಮಾವೇಶ ರಾಜಕೀಯದ್ದು ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಇದರಿಂದ ಬಿಜೆಪಿಗೆ ಯಾವುದೇ ರಾಜಕೀಯ ಲಾಭ ಸಿಗೋದಿಲ್ಲ. ನಮಗೆ ಧರ್ಮಸ್ಥಳದ ಬಗ್ಗೆ ಅಪಾರ ಗೌರವ ಇದೆ ಎಂದಿದ್ದಾರೆ.
ಪಾಪ ಮಾಡಲಿ, ರಾಜಕೀಯವಾಗಿ ಮಾಡ್ತಾ ಇದ್ದಾರೆ, ಮಾಡಲಿ. ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಅಂದ್ಕೊಂಡಿದ್ದಾರೆ. ಅದು ಸಿಗೋದಿಲ್ಲ. ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ? SIT ಆದಾಗ ಯಾಕೆ ಮಾಡಲಿಲ್ಲ? ಮತ್ತೊಂದು ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಇಡೀ ಪ್ರಕರಣವನ್ನ RSS ವರ್ಸಸ್ RSS ಎಂದು ಕರೆದಿದ್ದಾರೆ. ಸಾಲದ್ದಕ್ಕೆ ವಿಜಯೇಂದ್ರ ಹಾಗೂ ಅಶೋಕ್ ಕುರ್ಚಿ ಉಳಿಸಿಕೊಳ್ಳಲು ಚಾಲೋ ಮಾಡ್ತಿದ್ದಾರೆ ಎಂದು ಹೇಳಿದ್ದಾರೆ. ನನಗೇನು ಅನಿಸ್ತಾ ಇದೆ ಅಂದರೆ ಇದು RSS ವರ್ಸಸ್ RSS ನಡೀತಾ ಇದೆ. ಇವರು BJP ಅವರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಮತ್ತು ಗಿರೀಶ್ ಮಟ್ಟಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವರೆಲ್ಲ ಯಾರ ಕೂಸುಗಳು, ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ BJP RSS ವ್ಯಕ್ತಿಗಳೇ ಅಲ್ವಾ? ಆಮೇಲೆ ಇದು ಧರ್ಮಸ್ಥಳ ಚಲೋ, ಚಾಮುಂಡೇಶ್ವರಿ ಚಲೋ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲರೂ ನಿಮ್ಮ ರಾಜ್ಯಾಧ್ಯಕ್ಷರಾದ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು ವಿನ ಇವುಗಳಲ್ಲಿ ಯಾವುದೇ ರೀತಿಯಾದಂಥ ಅವರಲ್ಲಿ ಸಬ್ಸ್ಟೆನ್ಸ್ ಇಲ್ಲ. ಬಿಜೆಪಿ ನಾಯಕರು ಧರ್ಮಸ್ಥಳದಲ್ಲಿ ಹೋರಾಟ ಮಾಡ್ತಿದ್ರೆ ಇದಕ್ಕೆ ಕಾಂಗ್ರೆಸ್ ಕೂಡ ಕೌಂಟರ್ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಭವನದ ಮುಂದೆ ಪ್ರತಿಭಟಿಸಿದೆ. ತೇಜಸ್ವಿ ಸೂರ್ಯ, ಆರ್ ಅಶೋಕ್, ವಿಜಯೇಂದ್ರ ವೇಷ ಧರಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರಮೋದ್ ಜೊತೆ ಪ್ರಜ್ವಲ್, TV9 ಧರ್ಮಸ್ಥಳ.